ತಾನೇ ಅವರು ಕರೆಂಟನ್ನು ನೋಡಿರ್ತಾರೆ. ಟಿವಿಗಳನ್ನು, ಮೊಬೈಲ್ಗಳನ್ನು, ರೇಡಿಯೋಗಳನ್ನು ಇವರ ಗ್ರಾಮಗಳಲ್ಲಿ ಕಂಡಿದ್ದು ಆಗ್ತಾನೆ. ಅಂಡಿಗೆಯವರ ಬಾಲ್ಯದ ನೆನಪುಗಳನ್ನು ತಳ್ಕಾಗ್ತಾ ಹೋದಾಗ ಅಂಡಿಗೆಯವರ ಈ ಗ್ರಾಮದಲ್ಲಿ ವಾಸ ಮಾಡೋ ಯಾರ್ದಾದ್ರೂ ಮನೆಗೆ ಯಾರೋ ಒಂದು ಬೈಕ್ನಲ್ಲಿ ಯಾರಾದರೂ ಬಂದರೆ ಅಥವಾ ಕಾರ್ನಲ್ಲಿ ಆ ಗ್ರಾಮವನ್ನು ಯಾರಾದರೂ ಪ್ರವೇಶ ಮಾಡಿದಾಗ ಇಡೀ ಊರು ಆ ಮನೆ ಹತ್ರ ಕಣ್ಣಾಯಿಸ್ತಾ ಇತ್ತು. ಕಾರಣ ಆ ಗ್ರಾಮಕ್ಕೆ, ಆ ಒಂದು ಕುಗ್ರಾಮಕ್ಕೆ, ಆ ಒಂದು ಪುಟ್ಟ ಗ್ರಾಮಕ್ಕೆ ಈ ರೀತಿ ವೆಹಿಕಲ್ಗಳು ಬರೋದು, ಕಾರ್ಗಳು ಬರೋದು ತುಂಬ ವಿರಳ ಸಂಖ್ಯೆಯಲ್ಲಿತ್ತು. ಸುಬ್ರಹ್ಮಣ್ಯ ಅವರು ತಮ್ಮ ವಿದ್ಯಾಭ್ಯಾಸ ಮಾಡೋ ಸಮಯದಲ್ಲಿ ಯಾವ ರೀತಿ ಇತ್ತು ಅಂದರೆ ಅವರ ಮನೆ ಪರಿಸ್ಥಿತಿ, ಅವ್ರ ಹತ್ರ ಒಂದು ಟೂ ವೀಲರ್ ಬೈಕ್ ಕೂಡ ಇರಲಿಲ್ಲ, ಸೈಕಲ್ ಕೂಡ ಇರಲಿಲ್ಲ. ಅವರು 5ರಿಂದ 6 ಕಿಲೋಮೀಟ್ರ್ 7 ಕಿಲೋಮೀಟ್ರು ನಡ್ಕೊಂಡು ಹೋಗಿ ಸ್ಕೂಲಿಗೆ ಹೋಗಿ ವಾಪಸ್ ಮನೆಗೆ ಬರಬೇಕಿತ್ತು. ಈ ರೀತಿ ನಡೆದುಕೊಂಡು ಹೋಗಿ ವ್ಯಾಸಂಗ ಮುಗಿಸೋದು ಇದೆಯಲ್ಲ, ಅದಂತೂ ನಿಜಕ್ಕೂ ಆ ಅನುಭವ ತಗೊಂಡವ್ರಿಗೆ ಗೊತ್ತು ಎಷ್ಟು ಕಠಿಣವಾಗಿರುತ್ತೆ ಆ ದಿನಗಳು ಅಂತ. ಇವರಿಗೆ ಸುದ್ದಿ ವಾಹಿನಿ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ, ತುಂಬ ಅಭಿಮಾನ ಕೂಡ ಇರುತ್ತೆ. ಸುದ್ದಿ ವಾಚನ ಮಾಡಬೇಕು, ಸುದ್ದಿ ಆ್ಯಂಕರ್